ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 5th ಮೇ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ SSC GD GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, GK ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಎಕ್ಸಾಮಲ್ಲಿ ನೋಡೋಕೆ ಸಿಗ್ತಾ ಇದ್ದಾವೆ, ಸರಿನಾ? ಸೊ ಹಾಗೆ ನಿಮಗೆ ಏನಾದರೂ ಈ ಒಂದು ಕ್ಲಾಸ್ಗಳು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಪ್ಲೀಸ್ ಶೇರ್ ಮಾಡಿ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡಬೇಡ, ಮೊದಲ ಪ್ರಶ್ನೆ ಇದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? MSME ಕ್ಷೇತ್ರದಲ್ಲಿ ನಾವೀನ್ಯತೆ, ವಿನ್ಯಾಸ ಶ್ರೇಷ್ಠತೆ ಮತ್ತು ಬೌದ್ಧಿಕ ಆಸ್ತಿ ರಕ್ಷಣೆಯನ್ನು ಉತ್ತೇಜಿಸಲು MSME ಸಚಿವಾಲಯವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು ಸರಿ? ಒಂದು MSME ಸಚಿವಾಲಯ ಅಂತ ಹೇಳ್ತೀವಿ. MSME ಫುಲ್ ಫಾರ್ಮ್ ಕೇಳಬಹುದಲ್ಲ ನಿಮಗೆ. ಸೊ ಅವಾಗ ಏನಂತ ಹೇಳಬೇಕಾಗುತ್ತೆ ಸರ್? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾದರೆ ಸೊ ಇದು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ? ಯಾವುದು? ಅಟಲ್ ಇನೋವೇಷನ್ ಮಿಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಅನ್ನು ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆ ನೀತಿ ಆಯೋಗ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ನೀತಿ ಆಯೋಗ ಏನಿದೆ ಅಲ್ವಾ, ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಅನ್ನು ಸ್ಟಾರ್ಟ್ ಅನ್ನು ಮಾಡಿದೆ. ಸೊ ಹಾಗಾದರೆ ಇದು ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಒಂದು MSME ಸಚಿವಾಲಯ ಬೇರೆನೇ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು MSME ಇನೋವೇಟಿವ್ ಸ್ಕೀಮ್ ಅಂತ ಕೊಟ್ಟಿದ್ದಾನೆ, ಹಾಗೆ ಒಂದು ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಕೊಟ್ಟಿದ್ದಾನೆ, ಹಾಗೆ ಒಂದು ಮೇಕ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗಬಹುದು ಹೇಳ್ಬೋದಾ? ಯಾವುದು ನೋಡಿದ್ರೆ ಹೇಳ್ಬೋದಲ್ಲ, ಯಾವುದು ಸರಿ? ಒಂದು MSME ಇನೋವೇಟಿವ್ ಸ್ಕೀಮ್ ಅಂತ ಹೇಳ್ತೇವೆ. ಈ ಒಂದು MSME ಇನೋವೇಟಿವ್ ಸ್ಕೀಮ್ ಅಂತಕ್ಕಂಥ ಯೋಜನೆಯನ್ನು ಅಥವಾ ಈ ಒಂದು ಸ್ಕೀಮನ್ನು ತಂದಿರತಕ್ಕಂಥ ಒಂದು ಸಚಿವಾಲಯ ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು MSME ಸಚಿವಾಲಯ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು MSME ಸಚಿವಾಲಯ ನೆನಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಗುರು ಯಾರು ಅಂತ ಕೇಳಿದ್ದಾರೆ. ಸರ್ ಈ ಒಂದು ಸ್ವಾಮಿ ವಿವೇಕಾನಂದರ ಗುರು ಯಾರಾಗಿರ್ಬೋದು? ಸರ್ ಆದಿ ಶಂಕರಾಚಾರ್ಯ ಅವರು, ರಾಮಕೃಷ್ಣ ಪರಮಹಂಸ ಅವರು, ರಮಣ ಮಹರ್ಷಿ ಅವರು, ಹಾಗೆ ಒಂದು ಸ್ವಾಮಿ ಹಿದಾಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರಾಗ್ತಾರೆ ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ರಾಮಕೃಷ್ಣ ಪರಮಹಂಸರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ರಾಮಕೃಷ್ಣ ಪರಮಹಂಸರು. ಹಾಗಾದರೆ ಇವರು ಯಾವ ರಾಜ್ಯದವರು? ಸರ್ ಇವರು ವೆಸ್ಟ್ ಬೆಂಗಾಲ್ ರಾಜ್ಯದವರು ಅಂತ ಹೇಳ್ತೀವಿ. ಸರ್ ಹಾಗಾದರೆ ಈ ಒಂದು ರಾಮಕೃಷ್ಣ ಪರಮಹಂಸ ಮಿಷನ್ ಅನ್ನು ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ ಕೇಳ್ಬೋದು ನಿಮಗೆ. ಯಾವುದು ಸರ್? ರಾಮಕೃಷ್ಣ ಮಿಷನ್ ಅಂತ ಓದ್ತೀರಾ ಅಲ್ವಾ? ಯಾರು ಸ್ಥಾಪನೆ ಮಾಡಿದ್ದಾರೆ? ಸರ್ ಸ್ವಾಮಿ ವಿವೇಕಾನಂದ ಇವರು ಸ್ಥಾಪನೆ ಮಾಡಿದ್ದಾರೆ. ಹಾಗಾದರೆ ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂತ? 1897ರಲ್ಲಿ ಇವರು ಈ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಸರ್ ಒಂದು ಬೇಲೂರಲ್ಲಿ. ಹಾಗಾದರೆ ಬೇಲೂರು ಎಲ್ಲಿ ಕಂಡುಬರುತ್ತೆ ಸರ್? ಕರ್ನಾಟಕದಲ್ಲಿ ಕಂಡುಬರುತ್ತೆ? ಅಲ್ಲ, ಇದು ಕಂಡುಬರ್ತಕ್ಕಂಥದ್ದು ಒಂದು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಮೀನ್ಸ್ ಒಂದು ಕಲ್ಕತ್ತಾದ ಸಮೀಪದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೇವೆ. ಯಾವುದೇ ಒಂದು ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು. ಸೊ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮತ್ತೇನು ಕೇಳಬಹುದು? ಏನು ಕೇಳಬಹುದು ನಿಮಗೆ? ಅದ್ವೈತ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಿಮಗೆ ಹೇಳ್ಬೋದು. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ಅದ್ವೈತ ಸಿದ್ಧಾಂತ ಅಂತ ಹೇಳ್ತೀವಿ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಯಾರು ಅಂದರೆ ಒಂದು ಆದಿಶಂಕರಾಚಾರ್ಯರು ಅಂತ ಹೇಳ್ತೀವಿ. ಹಾಗೆ ಇವರು 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ 4 ದಿಕ್ಕಿನಲ್ಲಿ. ಯಾವ್ಯಾವ ಮಠಗಳನ್ನು ಸ್ಥಾಪನೆ ಮಾಡಿದ್ರು? ಯಾವ್ಯಾವ ಒಂದು ರಾಜ್ಯಗಳಲ್ಲಿ ಇವರು ಸ್ಥಾಪನೆ ಮಾಡಿದ್ರು ಅಂತ? ಸರ್ ಮೊದಲನೇದಾಗಿ ಪುರಿಯ ಗೋವರ್ಧನ ಮಠ ಅಂತ ಹೇಳ್ತೀವಿ. ಯಾವುದೇ ಒಂದು ಪುರಿಯ ಗೋವರ್ಧನ ಮಠವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹಾಗೆ ಒಂದು ಗುಜರಾತಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ, ಉತ್ತರಾಖಂಡದಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ, ಹಾಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರೋದನ್ನು ನಾವೇನಂತ ಹೇಳ್ತೀವಿ? ಸರಿ ಒಂದು ಶೃಂಗೇರಿ ಮಠ ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ ಅಥವಾ ಈ ಒಂದು ಜಾವ್ಲಿನ್ ಥ್ರೋನಲ್ಲಿ ಏಕೈಕ ಸ್ವರ್ಣ ಪದಕವನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾನೆ. ಸೊ ನಿಮ್ಗೆ ಗೊತ್ತಿರಲಿ, ಇಡೀ ಒಲಿಂಪಿಕ್ಸ್ನ ಇತಿಹಾಸದಲ್ಲಿ ಯಾವುದು? ಇಡೀ ಒಂದು ಒಲಿಂಪಿಕ್ಸ್ನ ಇತಿಹಾಸದಲ್ಲಿ ಟೋಟಲಿ 3 ಕ್ರೀಡೆಗಳಲ್ಲಿ ಮಾತ್ರ ನಾವು ಈ ಒಂದು ಬಂಗಾರದ ಪದಕವನ್ನು ಗೆದ್ದಿದ್ದೀವಿ. ಏನು ಗೆದ್ದಿದ್ದೀವಿ ಸರ್? ಸ್ವರ್ಣ ಪದಕವನ್ನು ಗೆದ್ದಿದ್ದೀವಿ. ಏನು ಗೆದ್ದಿದ್ದೀವಿ? ಗೋಲ್ಡನ್ ಪದಕವನ್ನು ಗೆದ್ದಿದ್ದೀವಿ. ಯಾವ್ದು ಆ 3 ಕ್ರೀಡೆಗಳು ಅಂತ? ಸರ್ ಮೊದಲನೇ ಕ್ರೀಡೆ ಈ ಹಾಕಿ ಅಂತ ಹೇಳ್ತೇವೆ. ಯಾವುದು ಸರ್? ಹಾಕಿ. ಯಾವ ವರ್ಷ ಗೆದ್ದಿವಿ ಸರ್? 1928ಅಲ್ಲಿ ಒಂದು ಹಾಕಿಯಲ್ಲಿ ನಾವು ಈ ಜೈಸಿಂಗ್ ಅವರ ನಾಯಕತ್ವದ ಅಡಿಯಲ್ಲಿ. ಯಾರ ಅಡಿಯಲ್ಲಿ ಸರ್? ಜೈಸಿಂಗ್. ನೆನ್ಪಿಟ್ಕೊಳ್ಳಿ, ಅವರ ಹೆಸರು, ನಾಯಕನ ಹೆಸರು ಕೇಳಿದ್ದಾನೆ ನಿಮಗೆ. ಜೈಸಿಂಗ್ ನಾಯಕನ ಅಡಿಯಲ್ಲಿ ನಾವು ಫಸ್ಟ್ ಹಾಕಿ ಗೋಲ್ಡ್ ಕಪ್ ಅನ್ನು ಗೆಲ್ತೀವಿ. ಸಾರಿ, ಈ ಒಂದು ಹಾಕಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲನ್ನು ನಾವು ಗೆಲ್ತೀವಿ. ಹಾಗಾದರೆ ಸೆಕೆಂಡ್ ಯಾವ ಕ್ರೀಡೆಯಲ್ಲಿ ಗೆದ್ದಿದ್ದೀವಿ? ಸರಿ ಒಂದು ಶೂಟಿಂಗಲ್ಲಿ ಗೆದ್ದಿದ್ದೀವಿ. ಯಾವ ಒಂದು ಒಲಿಂಪಿಕ್ಸಲ್ಲಿ? ಸರ್ 2008ರ ಒಲಿಂಪಿಕ್ಸಲ್ಲಿ. 8 ನೋಡಿ, ಲಕ್ಕಿ ಇದೆ ಅನ್ಸುತ್ತೆ ಮೇ ಬಿ ನಮ್ಮ ಇಂಡಿಯಾಗೆ, ಸರಿಯಾ? ಸೊ ಮೀನ್ಸ್ ಈ ಒಂದು 2008ರ ಬೀಜಿಂಗ್ ಒಲಿಂಪಿಕ್ಸಲ್ಲಿ ನಮ್ಮ ಅಭಿನವ್ ಬಿಂದ್ರಾ ಅವರು ಸ್ವರ್ಣದ ಪದಕವನ್ನು ಗೆಲ್ತಾರೆ. ಮೀನ್ಸ್ ಚಿನ್ನದ ಪದಕವನ್ನು ಗೆಲ್ತಾರೆ. ಹಾಗೆ 2008 ಆದ ನಂತರ ಮುಂದೆ ಯಾವಾಗ ನಾವು ಗೆಲ್ತೀವಿ ಅಂದರೆ ಸರ್ 2020ರಲ್ಲಿ ಈ ಜಾವಲಿನ್ ಥ್ರೋದಲ್ಲಿ ನಮ್ಮ ಭಾರತದ ನೀರಜ್ ಚೋಪ್ರಾ ಅವರು, ಕರೆಂಟ್ ಈ ಒಂದು ಲೆಫ್ಟಿನೆಂಟ್ ಕರ್ನಲ್ ಆಗಿರ್ತಕ್ಕಂಥ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನು ಗೆಲ್ತಾರೆ. ಓಕೆ, ಸೊ ಮೀನ್ಸ್ 3 ಕ್ರೀಡೆಗಳಲ್ಲಿ ಮಾತ್ರ ನಾವು ಚಿನ್ನದ ಪದಕವನ್ನು ಗೆದ್ದಿದ್ದೀವಿ. ಯಾವುದರಲ್ಲಿ? ಒಂದು ಒಲಿಂಪಿಕ್ಸ್ನಲ್ಲಿ. ಬಟ್ ಈ ಒಂದು ಪ್ಯಾರಾ ಒಲಿಂಪಿಕ್ಸಲ್ಲಿ ಸಾಕಷ್ಟು ಕ್ರೀಡೆಗಳಲ್ಲಿ ಗೆದ್ದಿದ್ದೀವಿ. ಓಕೆ, ಸೊ ಅದು ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಇದು ನಾವು ಜಸ್ಟ್ ಒಲಿಂಪಿಕ್ಸ್ ಮಾತ್ರ ನಾವು ಮಾತಾಡ್ತಿರೋದು. ಸೊ ಇದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಯಾರು ಗೆದ್ದಿದ್ದಾರೆ ಸರ್? ಒಂದು ನೀರಜ್ ಚೋಪ್ರಾ ಅಂತ ಹೇಳ್ತೀವಿ.
ಅಭಿನವ್ ಬಿಂದ್ರಾ ಗೆದ್ದಿರೋದು ಯಾವಾಗ ಸರ್? ಇದು ಇವ್ರು ಗೆದ್ದಿರ್ತಕ್ಕಂಥದ್ದು 2008ರ ಈ ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಗೆದ್ದಿದ್ರು ಇವರು? ಚಿನ್ನದ ಪದಕ ಗೆದ್ದಿದ್ರು. ಯಾವ ಕ್ರೀಡೆಯಲ್ಲಿ ಸರ್? ಶೂಟಿಂಗ್ ಅಲ್ಲಿ ಗೆದ್ದಿದ್ರು ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಮೊದಲ ಕಂಚಿನ ಪದಕವನ್ನು ಗೆದ್ದಿರ್ತಕ್ಕಂತಹ ನಮ್ಮ ಭಾರತದ ಮಹಿಳೆ ಯಾರು ಅಂದ್ರೆ ಸರ್ ಕರ್ಣಂ ಮಲ್ಲೇಶ್ವರಿ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಒಂದು ಒಲಿಂಪಿಕ್ಸ್ ಅಲ್ಲಿ? ಸರಿ, ಒಂದು ಸಿಡ್ನಿಯ ಒಲಿಂಪಿಕ್ಸ್ ಅಂತ ಹೇಳ್ತೀವಿ. ಸಿಡ್ನಿ ಒಲಿಂಪಿಕ್ಸ್ ಯಾವಾಗ ನಡೆದಿತ್ತು ಸರ್? 2000 ಇಸ್ವಿಯಲ್ಲಿ ಇದು ನಡೆದಿತ್ತು ಅಂತ ಹೇಳ್ತೀವಿ. ಯಾವುದೇ ಒಂದು ಸಿಡ್ನಿ ಒಲಿಂಪಿಕ್ಸ್. ಹಾಗಾದ್ರೆ ನಿಮಗೆ ಒಂದು ಕ್ವಶನ್ ಕೇಳಬಹುದಾ? ಹೇಳ್ತೀರಾ? ಯಾರಾದರೂ ಕಮೆಂಟ್ ಮಾಡ್ತೀರಾ? 2004ರ ಒಲಿಂಪಿಕ್ಸ್ ಅಲ್ಲಿ ನಡೆದಿತ್ತು ಅಂತ ಹೇಳಿದಕ್ಕೆ. 2012 ನಾನೇ ಹೇಳ್ತೀನಿ. 2012 ಒಲಿಂಪಿಕ್ಸ್ ನಡೆದಿರ್ತಕ್ಕಂಥದ್ದು ಲಂಡನಲ್ಲಿ. ಎಲ್ಲಿ ನಡೆದಿತ್ತು? ಲಂಡನಲ್ಲಿ ನಡೆದಿತ್ತು. ಓಕೆ, 2016 ನಡೆದಿತ್ತು. 2016 ನಡೆದಿರೋದು ನಿಮಗೆ ರಿಯೋ ಡಿ ಜನರಲ್ಲಿ ನಡೆದಿತ್ತು. ಹಾಗಾದ್ರೆ 2020 ಎಲ್ಲಿ ನಡೆದಿತ್ತು ಸರ್? ಇದು ಟೋಕಿಯೋದಲ್ಲಿ ನಡೆದಿತ್ತು. ಟೋಕಿಯೋದಲ್ಲಿ. ಹಾಗಾದ್ರೆ 2024 ನಡೆದಿತ್ತು ಸರ್? ಪ್ಯಾರಿಸಲ್ಲಿ ನಡೆದಿತ್ತು. ಹಾಗಾದ್ರೆ 2028 ಎಲ್ಲಿ ನಡೆಯಲಿದೆ ಸರ್? ಇದು ಲಾಸ್ ಏಂಜಲ್ಸ್, ಮೀನ್ಸ್ ಈ ಒಂದು US ಎಲ್ಲಿ ನಡೆಯಲಿದೆ. ನಿಮಗೆ ಇಷ್ಟೆಲ್ಲ ಹೇಳಿದೆ. ಸೊ ನೀವು ಒಂದು ಮಾತ್ರ ಹೇಳಿ 2004 ಎಲ್ಲಿ ನಡೆದಿತ್ತು ಅಂತ. ಐ ಥಿಂಕ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ದು 2004 ಡೇಟ್ ಆಫ್ ಬರ್ತ್ ಸಹ ಇರುತ್ತೆ ಅಲ್ಲಿ. ನಿಮಗೆ ಇನ್ನೂ ಒಂದೆರಡು ಅಟೆಂಪ್ಟ್ ಇದೆ ಅನ್ಸುತ್ತೆ. ಓಕೆ, ಸೊ ಅವ್ರದ್ದು. ಸೊ ಅದನ್ನು ಕಾಮೆಂಟ್ ಮಾಡಿ ನೀವು. ಆ್ಯಂಡ್ ನೆಕ್ಸ್ಟ್, ಈ ಒಂದು ಟೋಕಿಯೋ ಒಲಿಂಪಿಕ್ಸಲ್ಲಿ ನಾವು ಟೋಟಲ್ ಎಷ್ಟು ಪದಕಗಳನ್ನು ಗೆದ್ದಿದ್ವಿ ಸರ್? 7 ಪದಕಗಳನ್ನು ನಾವು ಗೆದ್ದಿದ್ವಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ನದಿಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ಡೆಲ್ಟಾವನ್ನು ರೂಪಿಸುತ್ತದೆ ಅಂತ ಕೇಳಿದಾನೆ. ಏನು ಸರ್ ಇದು? ಸಿಂಪಲ್ ಡಮ್ಮಿ ಕ್ವಶನ್. ಯಾವುದು ಸರ್? ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಡೆಲ್ಟಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸುಂದರ್ಬನ್ ಡೆಲ್ಟಾ ಅಂತ ಹೇಳ್ತೀವಿ. ಸುಂದರ್ಬನ್ ಡೆಲ್ಟಾ ಅನ್ನೋದು ವಿಶ್ವದ ಅತಿ ದೊಡ್ಡ ಡೆಲ್ಟಾವಾಗಿದೆ. ಇಲ್ಲಿ ನಿಮಗೆ ಕ್ವಶನ್ ನೋಡಿದ್ರೆ ಅನಿಸಬಹುದು ಈ ಒಂದು ಅತಿ ಉದ್ದವಾದ ನದಿ ನೈಲ್ ನದಿ ಇದೆ, ಅತಿ ದೊಡ್ಡದಾದ ನದಿ ಅಮೆಜಾನ್ ನದಿ ಇದೆ, ಮೇ ಬಿ ಇದ್ರದ್ದು ಇರಬಹುದಪ್ಪ ಡೆಲ್ಟಾ ಅಂತ. ನಿಮಗೆ ಗೊತ್ತಿರಲಿ, ಇವೆರಡೂ ಸಹ ಇಲ್ಲ. ಬದಲಾಗಿ ಒಂದು ಗಂಗಾ ಮತ್ತು ಬ್ರಹ್ಮಪುತ್ರ ನಮ್ಮ ಭಾರತದ ನದಿ ಡೆಲ್ಟಾ ಏನಿದೆ ಅಲ್ವಾ, ಈ ಒಂದು ನಮ್ಮ ಭಾರತದ ಸುಂದರ್ಬನ್ ಡೆಲ್ಟಾ ಇದು ಜಗತ್ತಿನ ಈ ವಿಶ್ವದ ಅತಿ ದೊಡ್ಡ ಒಂದು ಡೆಲ್ಟಾ ಆಗಿದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಯಾವ ನದಿಗಳಿಂದ ಇದು ರೂಪುಗೊಳ್ಳುತ್ತದೆ ಸರ್? ನಮ್ಮ ಒಂದು ಗಂಗಾ, ಹಾಗೆ ಒಂದು ಬ್ರಹ್ಮಪುತ್ರ ಅಂತ ಹೇಳ್ತೀವಿ. ಗಂಗಾ ಬ್ರಹ್ಮಪುತ್ರಕ್ಕೆ ಒಂದು ಬಾಂಗ್ಲಾದೇಶದಲ್ಲಿ ಏನಂತ ಕರೆಯಲಾಗ್ತದೆ ಸರ್? ಗಂಗಾ ನದಿಯನ್ನು ನಾವು ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಹೇಳಿದ್ರೆ, ಹಾಗೆ ಒಂದು ಯಾವುದನ್ನ ಬ್ರಹ್ಮಪುತ್ರವನ್ನು ಅದನ್ನು ನಾವು ಜಮುನಾ ಅಂತ ಹೇಳ್ತೇವೆ. ಸೊ ಎರಡೂ ಸಹ ಮಿಕ್ಸ್ ಆಗ್ತಾವಲ್ವಾ? ನಿಮ್ಗೆ ಗೊತ್ತಿರಲಿ, ಇಲ್ಲಿ ಒಂದು ಫನ್ ಇದೆ. ಏನಂತ? ಇಲ್ಲಿ ಗಂಗಾ ನದಿ ರೂಪುಗೊಳ್ಳುತ್ತದೆ, ಗಂಗಾ ನದಿ ಬರುತ್ತೆ. ಸೊ 2 ಕವಲುಗಳಾಗಿ ಹೊಡಿತದೆ. ಒಂದು ಹೂಗ್ಲಿ ಅಂತ ಹೇಳ್ತೀವಿ, ಇನ್ನೊಂದನ್ನು ನಾವು ಪದ್ಮ ಅಂತ ಹೇಳ್ತೇವೆ. ಸೊ ಇಲ್ಲಿ ಬ್ರಹ್ಮಪುತ್ರ ನದಿ ಬರುತ್ತೆ. ಬ್ರಹ್ಮಪುತ್ರ ಇಲ್ಲಿ ಏನಂತ ಸಿಯಾಂಗ್ ಅಂತ ಕರೆಸ್ಕೊಳ್ಳುತ್ತೆ, ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಅಸ್ಸಾಮಲ್ಲಿ ಲೋಹಿತ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಮುಂದೆ ಸ್ವಲ್ಪ ಇಲ್ಲಿ ಬಂದು ಪಶ್ಚಿಮ ಬಂಗಾಳದಲ್ಲಿ, ಎಲ್ಲಿ ಒಂದು ವೆಸ್ಟ್ ಬೆಂಗಾಲಲ್ಲಿ ಮೀಟ್ ಆಗುತ್ತೆ. ವೆಸ್ಟ್ ಬೆಂಗಾಲ್, ನಾರ್ತ್ ವೆಸ್ಟ್ ಬೆಂಗಾಲಲ್ಲಿ, ಸೌತ್ ವೆಸ್ಟ್ ಬೆಂಗಾಲ್ ಅಲ್ಲ, ನಾರ್ತ್ ವೆಸ್ಟ್ ಬೆಂಗಾಲಲ್ಲಿ ಮೀಟ್ ಆಗ್ತದೆ. ಯಾವ ನದಿ ಮೀಟ್ ಆಗ್ತದೆ ಅಂದರೆ ಸರ್, ತಿಸ್ತಾ ಎಂತಕ್ಕಂಥ ಒಂದು ನದಿಗೆ ಮೀಟ್ ಆಗ್ತದೆ. ನಮ್ಮ ಭಾರತ ಮತ್ತು ಈ ಒಂದು ವೆಸ್ಟ್ ಬೆಂಗಾಲ್ಗೆ ಇರ್ತಕ್ಕಂಥ ಒಂದು ಡಿಸ್ಪ್ಯೂಟ್ ನದಿ ಸಹ ಹೌದು. ಇದು ಯಾವುದು? ತಿಸ್ತಾ ನದಿ ಅಂತ ಹೇಳ್ತೀವಿ. ಈ ತಿಸ್ತಾ ನದಿಯನ್ನು ಇದು ಎಲ್ಲಿ ಮೀಟ್ ಆಗುತ್ತಲ್ಲ, ಆ ಮೀಟ್ ಆಗಿರ್ತಕ್ಕಂತಹ ಪಾಯಿಂಟಿನಿಂದ ಇದು ಏನಂತ ಕರೆಯಲ್ಪಡ್ತದೆ ಅಂದರೆ, ಇದನ್ನು ನಾವು ಜಮುನಾ ಅಂತ ಕರಿತೇವೆ. ಏನಂತ ಹೇಳ್ತೀವಿ ಸರ್? ಜಮುನಾ ಅಂತ ಹೇಳ್ತೀವಿ. ಈ ಎರಡೂ ನದಿಗಳು ಕೂಡ್ಕೊಂಡು ಇಲ್ಲಿ ಮುಂದೆ ಹರಿತದಲ್ವಾ, ಇದು ಮುಂದೆ ಹರಿದಾಗೂ ಸಹ ಜಮುನಾ ಅಂತಾನೆ ಹರಿತದೆ. ಬಟ್ ಇಲ್ಲಿ ಮೇಘನಾ ಅಂತ ಹರಿಯಲ್ಲ. ಬಟ್ ನಿಮಗೆ ಗೊತ್ತಿರಲಿ, ಈ ಒಂದು ನಮ್ಮ ಭಾರತದ ತ್ರಿಪುರಾದಲ್ಲಿ ಒಂದು ನದಿ ಹುಟ್ಕೊಳ್ತದೆ ಮೇಘನಾ ಅಂತ. ಓಕೆ, ಆ ನದಿ ಅಲ್ಲಿ ಚಿಕ್ಕ ನದಿ ಇದೆ. ಬಟ್ ಅದು ಈ ಒಂದು ಬಾಂಗ್ಲಾದೇಶದಲ್ಲಿ ಹೋಗಿ ಮೇಘನಾ ಅಂತ ಹೆಸರು ಪಡ್ಕೊಂಡು ಮುಂದೆ ಏನಾಗ್ತದೆ, ಈ ಒಂದು ನದಿಗೆ ಬಂದು ಸೇರ್ತದೆ. ಯಾವುದಕ್ಕೆ? ಜಮುನಾಗೆ. ಅಲ್ಲಿಂದ ಮುಂದೆ ಏನಾಗ್ತದೆ ಅಂದರೆ ಮೇಘನಾ ಅಂತ ಹರಿತದೆ. ಓಕೆ, ಸೊ ಮೀನ್ಸ್ ಈ ಒಂದು ಡೆಲ್ಟಾ ರೂಪ ಮಾಡುವಾಗಿರ್ತಕ್ಕಂಥ ಈ ನಮ್ಮ ಗಂಗಾ ಮತ್ತು ಬ್ರಹ್ಮಪುತ್ರದ ಹೆಸರೇನು ಅಂತ ಕೇಳ್ಬೋದು ನಿಮಗೆ? ಮೇಘನಾ ಅಂತ ಹೇಳಬೇಕಾಗುತ್ತೆ. ಅದಕ್ಕಿಂತ ಹಿಂದೆ ಏನಾಗಿತ್ತು ಹೆಸರು? ಜಮುನಾ ಅಂತ ಹೇಳಬೇಕಾಗುತ್ತೆ. ಅದಕ್ಕಿಂತ ಹಿಂದೆ ಏನೇನಾಗಿತ್ತು ಸರ್? ಎರಡಕ್ಕೂ ಸಹ ಸಪ್ರೇಟ್ ಹೆಸರಿದ್ದು ಅಂತ ಹೇಳಬೇಕಾಗುತ್ತೆ. ಸಿಂಪಲ್. ಓಕೆ, ಸೊ ಇಷ್ಟು ನಿಮಗೆ ಡೆಪ್ತ್ ಆಗಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ತಮ್ಮ ಡೆಲ್ಟಾವನ್ನು ಎಲ್ಲಿ ರೂಪಿಸುತ್ತವೆ ಅಂತ. ಓಕೆ, ಸೊ ಮೀನ್ಸ್ ಮೇ ಬಿ ಇದು 7 ಕ್ವಶನ್ ಆಗಿರಬಹುದು. ಮೀನ್ಸ್ ಒಂದೇ ಕ್ವಶನ್ ಇರುತ್ತೆ, ಇದು ಒಂದೇ ಕ್ವಶನ್ ಕೇಳಿರ್ತಾನೆ ಎಕ್ಸಾಮಲ್ಲಿ. ನಿಮಗೆ 2 ಕ್ವಶನ್ ಕೇಳಿರಲ್ಲ ಈ ರೀತಿ. ಬಟ್ ಇದು ಸೇಮ್ ಕ್ವಶನ್ದು ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್. ಸೊ ಎಲ್ಲಿ ರೂಪಿಸ್ತದೆ ಇದು ಸರ್? ಅರೇಬಿಯನ್ ಸಮುದ್ರ ಲೆಫ್ಟಲ್ಲಿ ಬರುತ್ತೆ ಸರ್ ಇದು. ಸೊ ಇಲ್ಲಿ ಯಾಕೆ ರೂಪಿಸ್ತದೆ? ಸೊ ರಾಂಗ್. ಆ್ಯಂಡ್ ದೆನ್ ಬಂಗಾಳಕೊಲ್ಲಿಯಲ್ಲಿ, ಹೌದು, ಒಂದು ಬಂಗಾಳಕೊಲ್ಲಿಯಲ್ಲಿ ಇದು ರೂಪಿಸ್ತದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಒಂದು ಹಿಂದೂ ಮಹಾಸಾಗರ ಫುಲ್ ಡೌನಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ. ಸೊ ಅಲ್ಲೆಲ್ಲ. ಆ್ಯಂಡ್ ದೆನ್ ಖಂಬಾತ್ ಕೊಲ್ಲಿ ಅಂತ ಕೊಟ್ಟಿದ್ದಾನೆ. ಖಂಬಾತ್ ಕೊಲ್ಲಿ ನಿಮಗೆ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಓಕೆ, ಇಲ್ಲಿ. ಆ್ಯಂಡ್ ನೆಕ್ಸ್ಟ್, ಈ ಖಂಬಾತ್ ಕೊಲ್ಲಿಯಲ್ಲಿ ಯಾವ ನದಿ ಹರಿತದೆ ಅಂತ ನಿಮಗೆ ಕೇಳ್ಬೋದು. ನರ್ಮದಾ ನದಿ ಏನಿದೆ ಅಲ್ವಾ, ನರ್ಮದಾ ನದಿ ಆಗಿರಲಿ. ಆ್ಯಂಡ್ ದೆನ್ ಮಾಹಿ ನದಿ. ಯಾವುದು? ಮಾಹಿ ನದಿ. ಮಾಹಿ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಅಲ್ಲ, ಮಾಹಿ ಅಂತ ಒಂದು ನದಿ ಇದೆ, ಎಲ್ಲಿ? ಗುಜರಾತಲ್ಲಿ ಹರಿತದೆ ಅದು. ಓಕೆ, ಆ ನದಿ ಹರಿತಕ್ಕಂಥದ್ದು ಇದೇ ಒಂದು ಖಂಬಾತ್ ಕೊಲ್ಲಿಗೆ ಹರಿತದೆ ಅದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನದಿ ಬರುತ್ತಲ್ಲ ನಿಮಗೆ, ಯಾವುದು? ಸೂರತ್ ಮೂಲಕ ಹರಿತದೆ, ತಾಪಿ ನದಿ. ಓಕೆ, ಈ ಒಂದು ತಾಪಿ ನದಿ ಹರಿತಕ್ಕಂಥದ್ದು ಸಹ ನಿಮಗೆ ಇದೇ ಒಂದು ಖಂಬಾತ್ ಕೊಲ್ಲಿ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಬೋದಾ? ಹಾಗೆ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, 23.5 ಅಕ್ಷಾಂಶವನ್ನು, ಯಾವುದೇ ಒಂದು 23.5 ಅಕ್ಷಾಂಶವನ್ನು, ಅಥವಾ ಈ ಒಂದು ಕರ್ಕಾಟಕ ಅಕ್ಷಾಂಶವನ್ನು ನಾವು ಏನಂತ ಹೇಳ್ತೀವಿ? 23.5 ಅಕ್ಷಾಂಶ ಅಂತ ಹೇಳ್ತೀವಿ. ಸೊ ಇದನ್ನು 2 ಬಾರಿ ದಾಟ್ತಕ್ಕಂತಹ ನದಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರುತ್ತೆ ಸರ್, MS ಧೋನಿ, ಮೀನ್ಸ್ ಮಾಹಿ ನದಿ ಅಂತ ಹೇಳ್ತೇವೆ. ಓಕೆ, ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ ನೆನಪಿಡುತ್ತದೆ. ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮಧ್ಯ ಯಾವುದು 0 ಡಿಗ್ರಿಯನ್ನು 2 ಬಾರಿ ದಾಟ್ತಕ್ಕಂಥ ನದಿ ಯಾವುದು? ಯಾವ ಸರ್ ಅದು ನದಿ?
ಹೇಳ್ಬೋದಾ ಯಾವ್ದು ನದಿ ಅಂತ? ಸರ್ ಕಾಂಗೋ ನದಿ ಅಲ್ಲ ಸರ್, ನಾನು ಜೈರೆ ಅಂತ ಓದಿದ್ದೀನಿ. ಹೌದು, ನೀವು ಜೈರೆ ಅಂತ ಓದಿರ್ತೀರಾ, ಇನ್ನೊಬ್ರು ಕಾಂಗೋ ಅಂತ ಓದಿರ್ತಾರೆ. ಸೊ ಎರಡೂ ಸಹ ಸೇಮ್ ಹೆಸರು ಅದಕ್ಕೆ, ಲೈಕ್ ಪದ್ಮ ಮತ್ತು ಗಂಗಾ ಥರ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಮೊದಲ ಅಧಿಕೃತ ವಿಶ್ವ ಚೆಸ್ ಚಾಂಪಿಯನ್ ಯಾರು ಅಂತ ಕೇಳ್ತಾನೆ. ಓಕೆ ಸರ್, ಕ್ವಶನ್ ರಿಪೀಟ್ ಆಗ್ತಾ ಇದಾವಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಓಕೆ, ಸೊ ಇವಾಗಲೇ ನಿಮಗೆ ಎಷ್ಟು ಕ್ವಶನ್ ಹೇಳಿದೆ ಅಲ್ವಾ, ಮೀನ್ಸ್ ಈ ಒಂದು 5th ಡೇಟಲ್ಲಿ ಲೈಕ್ ಫಸ್ಟ್ ಶಿಫ್ಟ್ದು ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋ, ಯಾರು ನೋಡಿಲ್ಲ ಅಲ್ವಾ ಅವ್ರು ನೋಡ್ಕೊಳ್ಳಿ. ಸೊ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ಆ್ಯಂಡ್ ದೆನ್ ಸೆಕೆಂಡ್ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆ್ಯಂಡ್ ದೆನ್ ಥರ್ಡ್ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಲ್ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳೇ ಆಗಿದ್ದಾವೆ ಆಲ್ಮೋಸ್ಟ್. ಆ್ಯಂಡ್ ಇಲ್ಲಾಂದರೆ ಅದಕ್ಕೆ ಒಂದು ಆ ಬಾಲ ಏನು ಕೊಟ್ಟಿದ್ದಾನಲ್ವಾ, ಈ ಒಂದು ಕ್ವಶನಲ್ಲಿ ಏನೋ ಒಂದು ಬಾಲ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಬಾಲ ಮೀನ್ಸ್ ಅದೊಂದು ಟೇಲ್ ಎಂಡಲ್ಲಿ ನಿಮಗೆ ಕ್ವಶನ್ ಮತ್ತೊಂದು ರೆಡಿ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಹಾಗಾದರೆ ಇಲ್ಲಿ ಯಾರು ಮೊದಲ ಅಧಿಕೃತ ವಿಶ್ವ ಚೆಸ್ ಚಾಂಪಿಯನ್ ಯಾರು? ಸರ್ ಗ್ಯಾರಿ ಕ್ಯಾಸ್ಪರ್ ಅವರ, ರಷ್ಯಾದವ್ರು ಇವರು. ಆ್ಯಂಡ್ ನೆಕ್ಸ್ಟ್ ಒಂದು ವಿಲ್ಹೆಲ್ ಸ್ಟೆನಿಟ್ಜ್ ಅವರ, ಇಲ್ಲಾಂದರೆ ಬಾಬಿ ಫಿಶರ್ ಅವರ, ಇಲ್ಲಾಂದರೆ ಒಂದು ವಿಶ್ವನಾಥ್ ಆನಂದ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಯಾರಾಗ್ತಾರೆ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಹೇಳ್ಬೋದಾ ಯಾರಾಗ್ತಾರೆ ಅಂತ? ಗೆಸ್ ಮಾಡಿ ಹೇಳಿ ಇದಕ್ಕೆ. ಓಕೆ, ಕೆಲವರು ಆನ್ಸರ್ ನೋಡಿರ್ತಾರೆ ಇವಾಗಲೇ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ, ಬಟ್ ಅದನ್ನು ನೋಡದೇ ಇರೋರು ಇದಕ್ಕೆ ಆನ್ಸರ್ ಮಾಡಿ ಯಾವುದಾಗುತ್ತೆ. ಏನು ಮಾಡ್ಕೊಂಡು ಆನ್ಸರ್ ಮಾಡ್ಬೋದಾ? ಸರ್ ಅವತ್ತು ನೀವು ಹೇಳ್ತಿದ್ರಿ ಆ್ಯಂಡ್ ನಿಮಗೆ ಯಾವುದೋ ಪ್ರನೌನ್ಸ್ ಆಗ್ತಿರಲಿಲ್ಲ. ಸೊ ಯಾರದು ಹೆಸರು ಯಾರು ಅಂದರೆ ಈ ಒಂದು ವಿಲ್ಹೆಲ್ ಸ್ಟೆನಿಟ್ಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ ವಿಲ್ಹೆಲ್ ಸ್ಟೆನಿಟ್ಜ್ ಅಂತ ಹೇಳ್ತೀವಿ. ಹಾಗೆ ಇವರನ್ನು ನಾವು ಆಧುನಿಕ ಚೆಸ್ನ ಪಿತಾಮಹ ಅಂತ ಸಹ ಹೇಳ್ತೀವಿ. ಯಾರನ್ನ ಈ ಒಂದು ವಿಲ್ಹೆಲ್ ಸ್ಟೆನಿಟ್ಜ್ ಅವರನ್ನ. ಸೊ ಇವರು ಫಸ್ಟ್ ರೆಕಾಗ್ನೈಸ್ಡ್ ಆ್ಯಂಡ್ ದೆನ್ ಫಸ್ಟ್ ಅಫಿಷಿಯಲ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥ ವ್ಯಕ್ತಿ ಇವರು. ಯಾವ ವರ್ಷದಲ್ಲಿ ಇವರು ಚೆಸ್ ಚಾಂಪಿಯನ್ ಆಗಿದ್ರು? ಸರ್ 1886ರಲ್ಲಿ ಆಗಿದ್ರು. ಸೊ 86ರಲ್ಲಿ ವಿಶ್ವನಾಥನ್ ಆನಂದ್ ಅವರು ಇನ್ನೂ ಜನನ ಸಹ ಆಗಿರಲಿಲ್ಲ ಇವ್ರದ್ದು. ಓಕೆ, ಆ್ಯಂಡ್ ಈ ಒಂದು ವಿಶ್ವನಾಥನ್ ಆನಂದ್ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗಿರೋದೇ 1988ಅಲ್ಲಿ ಆಗಿದ್ದಾರೆ ಇವರು. ನಮ್ಮ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸರ್ ವಿಶ್ವನಾಥನ್ ಆನಂದ್ ಅಂತ ಹೇಳ್ತೀವಿ. ಯಾವ ವರ್ಷ? 1988ಅಲ್ಲಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಕೇಳ್ತೇನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್, ಸೊ ಇಲ್ಲಿ ವಿಲ್ಹೆಲ್ ಸ್ಟೆನಿಟ್ಜ್ ಅವ್ರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇವ್ರ ಹೆಸರು ನಿಮಗೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಇವರನ್ನು ನಾವು ಫಾದರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಚೆಸ್ನ ಪಿತಾಮಹ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಂದ್ರನು ಭೂಮಿಯ ಸುತ್ತ ಒಂದು ಪರಿಭ್ರಮಣೆಯನ್ನು ಸುಮಾರು 27 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅದು ದಿನಕ್ಕೆ ಎಷ್ಟು ಡಿಗ್ರಿ ಕೋನವಷ್ಟು ಕ್ರಮಿಸುತ್ತದೆ ಅಂತ. ಓಕೆ, ಸೊ ಎಷ್ಟು ಡಿಗ್ರಿ ಕೋನ ಕ್ರಮಿಸ್ತದೆ? ಇದು GK ಕೇಳಿರ್ತಕ್ಕಂಥ ಪ್ರಶ್ನೆ. ಬಟ್ ಇದು ಹೇಗೆ ಅಂತಂದರೆ ನಿಮ್ಮ ಮ್ಯಾಥ್ಸ್ನ ಕ್ವಶನೇ ಆಗುತ್ತೆ. ಇದು ಮ್ಯಾಥ್ಸ್ ಹೇಗಾಗುತ್ತೆ ಸರ್? ಲೆಕ್ಕ ಬರುತ್ತಲ್ಲ ಸರ್, ಹಾಗೆ ಮ್ಯಾಥ್ಸ್ ಕ್ವಶನ್ ಆಗುತ್ತೆ. ಏನು ಟೋಟಲಿ ನಿಮಗೆ ಸುತ್ತ ಹಾಕೋಕ್ಕೆ, ಒಂದು ರೌಂಡ್ ಹಾಕೋಕ್ಕೆ ನಿಮಗೆ ಎಷ್ಟು ಡಿಗ್ರಿ ಆಗುತ್ತೆ? ಸರ್ 360 ಡಿಗ್ರಿ ಆಗುತ್ತೆ. ಆ 360 ಡಿಗ್ರಿಯನ್ನು 27 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಈ ಒಂದು ದಿನದಲ್ಲಿ ಎಷ್ಟು ಡಿಗ್ರಿಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ಕೇಳಿದ್ದಾನೆ. ನೀವು ಕಂಡುಹಿಡಿಬೋದಾ ಇವಾಗ ಎಷ್ಟು ಡಿಗ್ರಿ ಅಂತ? ಏನಿಲ್ಲ ಸರ್, ಇಲ್ಲಿ 27ರಿಂದ ನೀವು ಭಾಗ ಮಾಡಿ ಎಷ್ಟಾಗುತ್ತೆ ನಿಮಗೆ? 27 ಒಂದಲೇ. ಆ್ಯಂಡ್ ನೆಕ್ಸ್ಟ್ 19 ಉಳಿತದೆ. 19 ಮೀನ್ಸ್ ಅಲ್ಲಿ ಎಷ್ಟು ಅಂದರೆ 190 ಆಗ್ತದೆ. ಸೊ 190 ಅಂತಂದರೆ 19 ಅಲ್ಲ 9 ಉಳಿತದೆ. ಓಕೆ, ಸೊ 9 ಉಳಿತದೆ. ಸೊ ಮೀನ್ಸ್ ಅಲ್ಲಿ ಮುಂದೆ ಒಂದು 0. ಸೊ ಮೀನ್ಸ್ 90 ಆಗ್ತದೆ ಅಂತಂದರೆ ಎಷ್ಟು ಮಾಡ್ಬೋದು ನಾವು? ಮಲ್ಟಿಪಲ್ ಮೀನ್ಸ್ 3. 27 ಮೂರಲೆ ಅಂತ ಮಾಡ್ಬೋದು. ಸೊ ಮೀನ್ಸ್ ಇಲ್ಲಿ ನಮಗೆ ಆನ್ಸರ್ ಸಿಕ್ತಲ್ಲ, ಯಾವುದು? ಆಪ್ಷನ್ ಬಿನೇ ಸಿಕ್ತಲ್ಲ, 13.3 ಡಿಗ್ರಿ ಅಂತ. ಸೊ ಒಂದು ದಿನಕ್ಕೆ ಅದು 13.3 ಡಿಗ್ರಿ ತಿರುಗ್ತದೆ. ಯಾವುದು? ನಮ್ಮ ಭೂಮಿ ಅಂತ ಹೇಳಿದ್ವಿ. ಯಾವುದು? ಒಂದು ಚಂದ್ರ ಅಂತ ಹೇಳಿದ್ವಿ, ಅಲ್ಲಿ ನಮ್ಮ ಒಂದು ಭೂಮಿಯ ಸುತ್ತ. ಓಕೆ, ಎಷ್ಟು ನೆನಪಿಟ್ಕೊಳ್ಳಿ. ಏನಿಲ್ಲ, ಅಲ್ಲಿ ಟೋಟಲ್ ಡೇ ಕೊಟ್ಟಿದ್ದಾನಲ್ಲಿ 27 ಅಂತ. ಸೊ ನಿಮಗೇನಾದರೂ ಟೋಟಲ್ ಡೇ ಕೊಟ್ಟಿರಲಿಲ್ಲ ಅಂತಂದರೆ ಓಕೆನಪ್ಪ, ನಾನು 27 ತೊಗೊಳ್ಳ, 27 ತೊಗೊಳ್ಳ ಅಥವಾ 28 ತೊಗೊಳ್ಳ ಅಂತ ನಿಮ್ಮ ಕನ್ಫ್ಯೂಷನ್ ಆಗಿರೋದು. ಸೊ ಆನ್ಸರ್ ಸ್ವಲ್ಪ ರಾಂಗ್ ಬಂದಿರೋದು. ಬಟ್ ಆತ ಕೊಟ್ಟಿದ್ದಾನಲ್ಲಿ 27 ಅಂತ. ಸೊ ನೀವು ಯಾಕೆ ರಿಸ್ಕ್ ತೊಗೊಳ್ತೀರಾ? ಆನ್ಸರ್ ಮಾಡಿ ಸಿಂಪಲ್ ಆಗಿ. ಓಕೆ, ಎಷ್ಟು ಬರುತ್ತೆ? 13.3 ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲೇ ಇದೆ ನೋಡಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಯಾವುದೇ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಈ ಒಂದು ನ್ಯಾಷನಲ್ ಫುಡ್ ಸೇಫ್ಟಿ ಆ್ಯಕ್ಟ್ ಅಂತ ಹೇಳ್ತೀವಿ, ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತ. ಓಕೆ, ಸೊ ಇದು ಯಾವ ವರ್ಷ ಜಾರಿಗೆ ಬಂದಿದೆ? ಯಾವ ವರ್ಷ ಅಂತಂದರೆ ಈ ಒಂದು ಆಹಾರದಲ್ಲಿ ಭದ್ರತೆ ಅನ್ನೋದು ಲಾಸ್ಟ್ ಮನಮೋಹನ್ ಸಿಂಗ್ ಟೈಮಲ್ಲೇ ಉಳಿದು ಹೋಗಿದೆ ಸರ್. ಮೀನ್ಸ್ 2013 ಅಂತ ನೆನಪಿಟ್ಕೊಳ್ಳಿ, ಇದೇ ನೆನಪಿಳಿತದೆ. ಯಾವುದೇ ಒಂದು ನ್ಯಾಷನಲ್ ಫುಡ್ ಸೇಫ್ಟಿ ಆ್ಯಕ್ಟ್ ಅಂತ ಹೇಳ್ತೀವಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬಂದಿರತಕ್ಕಂಥದ್ದು ನಿಮಗೆ 2013ರಲ್ಲಿ ಅಂತ ಹೇಳ್ತೀವಿ. ಯಾವಾಗ? ಈ ಒಂದು 2013ರಲ್ಲಿ ಇದು ಕಾಯ್ದೆ ಬರ್ತದೆ. ಯಾವುದೋ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಐ ಥಿಂಕ್ ನಾನು ಇದನ್ನು ಕನಿಷ್ಠ ಅಂದರೂ ಸಹ ಒಂದು 10ರಿಂದ 12 ಬಾರಿ ಇದನ್ನು ಬೇರೆ ಕ್ವಶನ್ ಪೇಪರಲ್ಲಿ ನೋಡಿದ್ದೀನಿ. ಸ್ಪೆಷಲಿ ಇನ್ SSC ಎಕ್ಸಾಮಲ್ಲಿ ಮತ್ತು ಬೇರೆ ಯಾವುದಲ್ಲ, RRB ಎಕ್ಸಾಮ್ ಅಲ್ಲ, ಸ್ಟೇಟ್ ಗೌರ್ಮೆಂಟಲ್ಲ, ಯಾವ ಸಹ ಅಲ್ಲ. ಜಸ್ಟ್ ಕನಿಷ್ಠ ಈ ಒಂದು SSC ಎಕ್ಸಾಮಲ್ಲೇ ನಿಮಗೆ 10ರಿಂದ 12 ಬಾರಿ ಕೇಳಿದ್ದಾನೆ. ಸೊ ಮೀನ್ಸ್ ಈ ಕ್ವಶನ್ಗೆ ಮಹತ್ವ ಎಷ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಇದನ್ನು 2013 ಇದಕ್ಕೆ. ಆ್ಯಂಡ್ ನೆಕ್ಸ್ಟ್, ಇಂಟರ್ಪ್ರಿಟರ್ ಆಫ್ ಮಲಾಡೀಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾನೆ. ಸರ್ ಯಾವುದೇ ಒಂದು ಇಂಟರ್ಪ್ರಿಟರ್ ಆಫ್ ಮಲಾಡೀಸ್ ಏನು ಸರ್? ಮಲಾಡೀಸ್ ಹಾಗಾದರೆ ಒಂದು ಪುಸ್ತಕದ ಲೇಖಕರು ಯಾರು ಅಂತ? ಸರ್ ಅರುಂಧತಿ ರಾಯ್ ಅವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನು ಬರೆದಿರತಕ್ಕಂತಹ ಮಹಿಳೆ ಯಾರು ಅಂದರೆ ಸರ್ ಒಂದು ಅರುಂಧತಿ ರಾಯ್ ಅವರು ಅಂತ ಹೇಳ್ತೀವಿ.
ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಜಂಪಾ ಲಹರಿ ಅಂತ ಕೊಟ್ಟಿದ್ದಾನೆ. ಇದು ಒಂದು ಜಂಪಾ ಲಹರಿ ಅಂತ ಹೇಳ್ಬೋದು, ಇಲ್ಲಾಂದರೆ ಜಂಪಾ ಲಹರಿ ಅಂತ ಹೇಳ್ಬೋದು. ಸೊ ಇವರು ಇಲ್ಲಾಂದರೆ ಅನಿತಾ ದೇಸಾಯಿ ಅವರ, ಇಲ್ಲಾಂದರೆ ಕಿರಣ್ ದೇಸಾಯಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರಾಗ್ತಾರೆ ಇದಕ್ಕೆ ಅಂತ ಗೆಸ್ ಮಾಡಿ ನೋಡುವ. ಇದಕ್ಕೆ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಜಂಪಾ ಲಹರಿ ಅಂತ ಹೇಳ್ತೀವಿ. ಸರ್ ಯಾರು ಒಂದು ಜಂಪಾ ಲಹರಿ ಅವರು ಇಂಟರ್ಪ್ರಿಟರ್ ಆಫ್ ಮಲಾಡೀಸ್ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಓಕೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು ಪುಸ್ತಕ ಏನಿದೆ ಅಲ್ವಾ, ಪುಲ್ಟೀಜರ್ ಪ್ರೈಸ್ ಅನ್ನ ವಿನ್ ಆಗಿದೆ. ಯಾವುದೇ ಒಂದು ಫಿಕ್ಷನ್ ವಿಭಾಗದಲ್ಲಿ ಪುಲ್ಟೀಜರ್ ಅವಾರ್ಡ್ ಅನ್ನ ವಿನ್ ಆಗಿರತಕ್ಕಂಥ ಈ ಜಂಪಾ ಲಹರಿ ಅವರ ಪುಸ್ತಕ ಯಾವುದು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಯಾವುದು ಒಂದು ಈ ಒಂದು ಇಂಟರ್ಪ್ರಿಟರ್ ಆಫ್ ಮಲಾಡೀಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ರೀಸೆಂಟ್ ಆಗಿ ನಮ್ಮ ಭಾರತದ ಇಬ್ಬರು ವ್ಯಕ್ತಿಗಳಿಗೆ ಈ ಒಂದು ಪುಲ್ಟೀಜರ್ ಅವಾರ್ಡ್ ನೀಡಲಾಗಿದೆ. ಓಕೆ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಓಕೆ, ಅದನ್ನು 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಆನಂದ್ ಅವರಿಗೆ, ಆ್ಯಂಡ್ ಇನ್ನೊಂದು ಈ ಒಂದು ಸುಪರ್ಣ ಅವರು ಅಂತ ಹೇಳ್ತೀವಿ. ಸರ್ ಯಾರು ಒಂದು ಸುಪರ್ಣ ಮತ್ತು ಈ ಒಂದು ಆನಂದ್ ಅವರಿಗೆ ಈ ಒಂದು ಪುಲ್ಟೀಜರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಯಾವ ದೇಶದವರು ಸರ್? ನಮ್ಮ ಭಾರತ ದೇಶದವರು ಅಂತ ಹೇಳ್ತೀವಿ. ಕೇಳೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಪುಲ್ಟೀಜರ್ ಮೇಲೆ ಆಲ್ಮೋಸ್ಟ್ ಕೇಳ್ತಾನೆ ಪ್ರತಿಯೊಂದು ಎಕ್ಸಾಮಲ್ಲೂ ಸಹ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳ್ಬೋದು ನಿಮಗೆ, ದ ಇನ್ಹೆರಿಟನ್ಸ್ ಆಫ್ ಲಾಸ್ ಅಂತ. ಓಕೆ. ಸೊ ಈ ಒಂದು ಕಿರಣ್ ದೇಸಾಯಿ ಅವರ ಒಂದು ಪುಸ್ತಕ ಇದೆ, ಭಾಳ ಕೇಳ್ತಾನೆ, ಯಾಕೆಂದರೆ ಇದಕ್ಕೆ ಬೂಕರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಯಾವುದು? ದ ಇನ್ಹೆರಿಟನ್ಸ್ ಆಫ್ ಲಾಸ್ ಅಂತಕ್ಕಂಥ ಪುಸ್ತಕ. ಆ್ಯಂಡ್ ದೆನ್ ಲಾಸ್ಟ್ ಒಂದು ಕ್ಲಾಸಲ್ಲಿ ಸ್ವಲ್ಪ ಬಾಯಿ ತಪ್ಪಿ ಏನು ಹೇಳಿದೆ ಅಂತಂದರೆ ನಿಮಗೆ ಆ ಸೂಟೇಬಲ್ ಬಾಯ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದೆ. ಓಕೆ, ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ವಿಕ್ರಮ್ ಮಿಸ್ರಿ ಅಂತ ಬರ್ತಾರೆ. ವಿಕ್ರಮ್ ಮಿಸ್ರಿ ಅವರು ಒಂದು ಆ ಸೂಟೇಬಲ್ ಬಾಯ್ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವುದು ಪುಸ್ತಕ ಬರುತ್ತೆ? ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಆರ್ ಕೆ ನಾರಾಯಣ ಬರೆದಿದ್ದಾರೆ. ಮಾಲ್ಗುಡಿ ಡೇಸ್, ಸರ್ ಆರ್ ಕೆ ನಾರಾಯಣ ಅವರು ಬರೆದಿದ್ದಾರೆ. ಮಾಲ್ಗುಡಿ ಡೇಸ್ ಆ್ಯಂಡ್ ದೆನ್ ಮಲಾಡೀಸ್, ಕನ್ಫ್ಯೂಷನ್ ಆಗಬೇಡಿ. ಮಾಲ್ಗುಡಿ ಡೇಸ್ ಆರ್ ಕೆ ನಾರಾಯಣ ಅವರು, ಹಾಗೆ ಒಂದು ಇಂಟರ್ಪ್ರಿಟರ್ ಆಫ್ ಮಲಾಡೀಸ್ ಅಂತಕ್ಕಂಥ ಪುಸ್ತಕ ಬರೆದಿರ್ತಕ್ಕಂಥವ್ರು ಜಂಪಾ ಲಹರಿ ಅಥವಾ ಒಂದು ಜಂಪಾ ಲಹರಿ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1980ರ ಅವಧಿಯಲ್ಲಿ ಶೀತಲ ಸಮರದ ಸಮಯದಲ್ಲಿ ಯಾವುದೇ ಮಹಾಶಕ್ತಿಯ ಬಣಕ್ಕೆ ಸೇರದಂತೆ ಭಾರತವನ್ನು ತಡೆದ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ ಯಾವುದು ಅಂತ. ಯಾವುದು ಅಂದರೆ ಸರ್ ಇದು ನಾನ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ನಾನ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್, ಸಂಗಮ್ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದ ದಕ್ಷಿಣ ಭಾರತದ 3 ಪ್ರಮುಖ ರಾಜವಂಶಗಳ ಹೆಸರುಗಳನ್ನು ತಿಳಿಸಿ ಅಂತ ಹೇಳಿದ್ದಾನೆ. ಸೊ ಇದು ನಿಮಗೆ ಲಾಸ್ಟ್ ಶಿಫ್ಟಲ್ಲಿ ಹೇಳಿದ್ದೆ ಅಲ್ವಾ? ಸೊ ಮೀನ್ಸ್ 5th ಡೇಟ್ ಫಸ್ಟ್ ಶಿಫ್ಟಲ್ಲಿ ಯಾವ್ದು ಸರ್? ಇದು ಒಂದು ಚೇಳ, ಚೋರ, ಹಾಗೆ ಈ ಒಂದು ಪಾಂಡ್ಯ ಅಂತ ಹೇಳಿದ್ವಿ. ಚೇರ ಹಾಗೆ ಪಾಂಡ್ಯ, ಚೋಳ, ಚೇರ ಹಾಗೆ ಪಾಂಡ್ಯ. ಪಲ್ಲವ ಇದೆ, ಪಲ್ಲವ ಅಲ್ಲ. ಸೊ ಇಲ್ಲಿ ಪಲ್ಲವ ಇದೆ, ಪಲ್ಲವ ಅಲ್ಲ, ಚಾಲುಕ್ಯ ಅಲ್ಲ, ರಾಷ್ಟ್ರಕೂಟ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದೇ ಒಂದು ಚೇರ, ಚೋಳ, ಪಾಂಡ್ಯ. ಬಟ್ ಇದರಲ್ಲಿ ನಿಮಗೆ ಈ ಒಂದು ಸಾಂಸ್ಕೃತಿಕ ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಾಹಿತ್ಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿರ್ತಕ್ಕಂಥ ಒಂದು ವಂಶ ಪಾಂಡ್ಯ ವಂಶ ಅಂತ ಹೇಳ್ತೀವಿ. ಯಾವುದು? ಪಾಂಡ್ಯ ವಂಶ. ಆಲ್ರೆಡಿ ಕೇಳಿದಾನೆ ಇದು ಒಂದು ಶಿಫ್ಟಲ್ಲಿ ಪ್ರಶ್ನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಶುದ್ಧ ಕಾಗುಣಿತದ ಪದವನ್ನು ಆಯ್ಕೆ ಮಾಡಿ ಅಂತ ಹಿಂದಿಯಲ್ಲಿ ಕೇಳಿದ ನಿಮಗೆ, ಹಿಂದಿಯಲ್ಲಿ ನೀವು ನೋಡ್ಕೊಳ್ಳಿ. ಓಕೆ, ಇದು ಸಹ ಕಮ್ಜೋರ್ ಪದದ ಕಾಗುಣಿತ ಕೇಳಿದಾನೆ ನಿಮಗೆ ಹಿಂದಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಸ್ವಸ್ಥ ಪದದ ಕಾಗುಣಿತ ಕೇಳಿದ್ದಾನೆ, ಇದು ಸಹ ಹಿಂದಿಯಲ್ಲಿ ಕೇಳಿದ್ದಾನೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1699ರಲ್ಲಿ ಖಾಲ್ಸಾ ಪಂಥದ ಸ್ಥಾಪನೆಯ ಸಮಯದಲ್ಲಿ ಗುರು ಗೋವಿಂದ್ ಸಿಂಗ್ ಜಿ ಅವರು ದೀಕ್ಷೆ ನೀಡಿದ ಮೊದಲ 5 ಸಿಖ್ಖರನ್ನು ಒಟ್ಟಾಗಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಈ 1699ರಲ್ಲಿ, ಈ ವರ್ಷ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದನ್ನು SSC MTS ಅಲ್ಲಿ ಒಂದು 2-3 ಬಾರಿ ಕೇಳಿದ್ದಾನೆ. ಯಾವುದು? 1699ರಲ್ಲಿ. ಸೊ ಈ ಸಮಯದಲ್ಲಿ ಖಾಲ್ಸಾ ಪಂಥ ಸ್ಥಾಪನೆ ಆಗುತ್ತೆ. ಯಾರು ಸ್ಥಾಪನೆ ಮಾಡ್ತಾರೆ ಸರ್? 10ನೇ ಗುರು ಆಗಿರ್ತಕ್ಕಂತಹ ಗುರು ಗೋವಿಂದ್ ಸಿಂಗ್ ಅವರು ಅಂತ ಹೇಳ್ತೀವಿ. ಎಷ್ಟನೇ ಗುರು ಸರ್? 10ನೇ ಗುರು ಅವರು. ಹಾಗಾದರೆ 9ನೇ ಗುರು ಯಾರು? ತೇಜ್ ಬಹದ್ದೂರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಸೊ ಅವ್ರನ್ನ ಯಾರು ಹತ್ಯೆ ಮಾಡಿದ್ರು ಸರ್? ಈ ಔರಂಗಜೇಬ್ ಹತ್ಯೆ ಮಾಡ್ತಾನೆ ಅಂತ ನಾವು ನೋಡ್ತೀವಿ. ಓಕೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ 10ನೇ ಗುರು ಅಂತ ಹೇಳ್ತೀವಿ. ಯಾರು? ಈ ಒಂದು ಗುರು ಗೋವಿಂದ್ ಸಿಂಗ್ ಅವರು 1699ರಲ್ಲಿ, ಯಾವಾಗ 1699ರಲ್ಲಿ ಖಾಲ್ಸಾ ಪಂಥ ಆರಂಭ ಮಾಡ್ತಾರೆ. ಆರಂಭ ಮಾಡಿದ ಮೊದಲ ಬಾರಿ 5 ಜನ ಸಿಖ್ಖರಿಗೆ ಅವರು ದೀಕ್ಷೆಯನ್ನು ನೀಡ್ತಾರೆ. ಆ 5 ಜನ ಸಿಖ್ಖರನ್ನು ಏನಂತ ಕರೆಯಲಾಗ್ತದೆ ಅಂತ? ಪಂಚ್ ಪರಮೇಶ್ವರ್. ಹೌದಾ? ಆ್ಯಂಡ್ ನೆಕ್ಸ್ಟ್ ಒಂದು ಪಂಚ್ ಪ್ಯಾರೆ ಹಾಗೆ ಒಂದು 5 ಗುರುಸ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಹೇಳ್ಬೋದಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಾನೆ. ಯಾವುದಾಗ್ಬೋದು ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಅವ್ರನ್ನ ನಾವು ಪಂಚ್ ಏನಂತ ಹೇಳ್ಬೋದು? ಪಂಚ್ ಪ್ಯಾರೆ ಅಂತ ಹೇಳ್ತೀವಿ. ಸರ್ ಏನು? ಪಂಚ್ ಪ್ಯಾರೆ ಅಂತ ಹೇಳ್ತೀವಿ. ಪಂಚ್ ಮೀನ್ಸ್ 5 ಅಂತ ಹೇಳ್ತೀವಿ. ನಾಟ್ ಪಂಚ್ ಅಂದರೆ 5. ಓಕೆ. ಸೊ ಪಂಚವಾರ್ಷಿಕ ಯೋಜನೆಗಳು. ಸೊ ಆ ರೀತಿ ಒಂದು ಪಂಚ್ ಪ್ಯಾರೆ ಅಂತ ಹೇಳ್ತೀವಿ ನಾವು ಅವರನ್ನು. ಓಕೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಪಂಚ್ ಪ್ಯಾರೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್
39ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಕೇಳಿದ್ರೆ, ಪಶ್ಚಿಮ ಘಟ್ಟಗಳನ್ನು ಯಾವ ಹೆಸರಿನಿಂದ ಕರೀತೀವಿ ಸರ್ ನಾವು? ಸರ್ ಸಹ್ಯಾದ್ರಿ ಅಂತ ಹೇಳ್ತೀವಿ, ಸಿಂಪಲ್ ಅಷ್ಟೇ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ರೆ ನಾವು ಸರ್ ಮಲೆನಾಡು ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ಯಾವುದೇ ಒಂದು ಸಹ್ಯಾದ್ರಿ ಅಂತ ಹೇಳ್ತೀವಿ. ಟೋಟಲ್ ಎಷ್ಟು ಉದ್ದ ಇದೆ ಸರ್ ಇದು? 1600 ಕಿಲೋಮೀಟರ್ ಉದ್ದ ಇದೆ. ಎಷ್ಟು ಉದ್ದ ಇದೆ? 1600 ಕಿಲೋಮೀಟರ್ ಉದ್ದ ಇದೆ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಒಂದು ಪಶ್ಚಿಮ ಘಟ್ಟಗಳ ಅತಿ ಎತ್ತರವಾದ ಬೆಟ್ಟ ಯಾವುದು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳ್ಬೇಕಾದ್ರೆ ಸರ್ ಒಂದು ಅನೈಕೊಂಡ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಸರ್? ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆರ್ಮಕೊಂಡ ಅಂತ ಕಂಡುಬರುತ್ತೆ. ಅದು ಎಲ್ಲಿ ಕಂಡುಬರುತ್ತೆ ನಿಮಗೆ? ಈ ಒಂದು ಪೂರ್ವ ಘಟ್ಟಗಳ ಅತಿ ಎತ್ತರವಾದ ಶಿಖರ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂದರೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಆರ್ಮಕೊಂಡ. ಬಟ್ ನಿಮಗೆ ಕೆಲವೊಂದು ಪುಸ್ತಕಗಳಲ್ಲಿ ಅಂದರೆ ಕೆಲವೊಂದು ಎಕ್ಸಾಮಲ್ಲಿ ಏನು ಕೊಡ್ತಾನೆ ಅಂದರೆ ಆರ್ಮಕೊಂಡ ಅಲ್ಲ ಜಿಂದಾಗಢ್ ಅಂತ ಕೊಡ್ತಾನೆ. ಹೌದು, ಜಿಂದಾಗಢ್ ಅಂತ ಕೊಟ್ಟರೆ ನಿಮಗೆ ಜಿಂದಾಗಢ್ ಅಂತಾನೆ ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಟ್ಟು ನೀವು ಆಪ್ಷನ್ನ ಹಾಕಬೇಕಾಗುತ್ತೆ. ಬಟ್ ನಿಮಗೆ NCERT ಪುಸ್ತಕಗಳಲ್ಲಿ ಇನ್ನೂ ಸಹ ಇರತಕ್ಕಂಥ ಆನ್ಸರ್ ಯಾವುದು ಅಂದರೆ ಆರ್ಮಕೊಂಡ ಅಂತ ಇದೆ. ಕನ್ಫ್ಯೂಷನ್ ಆಗೋದು ಬೇಡ. ಯಾವ್ದು ಕೊಟ್ಟಿರ್ತಾರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ನೀವು ಚೂಸ್ ಮಾಡ್ಕೊಂಡು ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಶಿವಾಲಿಕ್ ಮೀನ್ಸ್ ಈ ಒಂದು ಹಿಮಾಲಯದ ಪಾದಬೆಟ್ಟಗಳನ್ನು ನಾವು ಶಿವಾಲಿಕ್ ಅಂತ ಹೇಳ್ತೇವೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೂರ್ವಾಂಚಲ, ಹಿಮಾಲಯದ ಒಂದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಬೆಟ್ಟಗಳನ್ನು ಆ ಒಂದು ಶ್ರೇಣಿಯನ್ನು ನಾವು ಪೂರ್ವಾಂಚಲ ಅಂತ ಹೇಳ್ತೀವಿ. ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವುದೇ ಒಂದು FCI ಅಂತ ಹೇಳ್ತೀವಿ, ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದಾನೆ. 1960, 62, 65 ಆ್ಯಂಡ್ 70 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನಿಲ್ಲ ಗೆಸ್ ಮಾಡಿ ಹೇಳ್ರಿ. ಓಕೆ, ಗೆಸ್ ಮಾಡಿ ಹೇಳಿ. ಆ್ಯಂಡ್ ದೆನ್ ಇದಕ್ಕೆ ಲಾಜಿಕ್ನ ತಿಳ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಲಾಜಿಕ್ ತಿಳ್ಕೊಂಡ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಲಾಜಿಕ್ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ, ಏನು, ಎಂತ ಅಂತ. ಓಕೆ, ಸೊ ಅಲ್ಲಿ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನಮಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬೇಕಾಗಿತ್ತು. ಅಂದರೆ ನೀವು ಒಂದು ಫುಡ್ ಸಲುವಾಗಿ ಒಂದು ಯಾವುದೋ ಒಂದು ಸಂಸ್ಥೆ ನಮಗೆ ಬೇಕಾಗಿತ್ತು. ಯಾಕೆ ಬೇಕಾಗಿತ್ತು? ಸೊ ಅಲ್ಲಿ ಏನಾದರೂ ನಮಗೆ ಕಡಿಮೆ ಬಿದ್ದಾಗಲೇ ನಮಗೆ ಯಾವುದೋ ಒಂದು ನೆನಪು ಬರುತ್ತೆ. ಓಕೆ, ಸಂಕಟ ಬಂದಾಗ ವೆಂಕಟರಮಣ. ಓಕೆ, ಮೀನ್ಸ್ ನಮಗೆ ಅಲ್ಲಿ ಸಂಕಟ ಬಂದಾಗೆ ಯಾವುದೋ ಒಂದು ಅದರ ಬಗ್ಗೆ ನಾವು ಮಾಡಬೇಕು ಅಂತ ನಮಗೆ ಆಸಕ್ತಿ ಬರುತ್ತೆ. ಸೊ ಹಾಗೆ 1965ವರೆಗೂ ನಮ್ಮ ಭಾರತದಲ್ಲಿ ಫುಡ್ಡಿನ ಯಾವುದೇ ಕೊರತೆ ಇರಲಿಲ್ಲ. ಸೊ ಅದಕ್ಕೆ ನಾವು ಸುಮ್ಮನೆ ಹಾಯಾಗಿದ್ವಿ. ಒಂದು ಫುಡ್ ಕಾರ್ಪೊರೇಷನ್ ಸಹ ನಮಗೆ ಬೇಡ ಅಂತ ನಾವು ಇದ್ವಿ. ಬಟ್ 1965 ಯಾವಾಗ ಎರಡನೇ ಬಾರಿ ಯುದ್ಧ ಆಗುತ್ತಲ್ವಾ, ಒಂದು ಪಾಕಿಸ್ತಾನದ ಯುದ್ಧ, ಆವಾಗ ನಮಗೇನಾಗುತ್ತೆ, ಆಹಾರದ ಕೊರತೆ ಆಗುತ್ತೆ. ಆ ಕಾರಣದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗ್ತಾರೆ. ಯಾಕೆ ಅವ್ರು ಸುಮ್ಮನೆ ಕೂಗಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ? ಸೊ ಅವ್ರು ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಯಾಕೆ ಅಂತಂದರೆ ಫುಡ್ಡಿನ ಕೊರತೆ ಆಗಿದೆ. ಸೊ ನಮ್ಮ ಒಂದು ದೇಶದ ಮುನ್ನಡೆಸ್ತಕ್ಕಂತಹ ವ್ಯಕ್ತಿಯೇ ಈ ಬೆನ್ನೆಲುಬಿನೇ ರೈತ ಅಂತ ಹೇಳ್ತಾರೆ ಅವರು. ಸೊ ಅದೇ ಸಮಯದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಯಾವ ವರ್ಷ ಸರ್? 1965 ಆ್ಯಂಡ್ ದೆನ್ ಇದೇ ವರ್ಷದ ನಂತರ 1966 ಈ ಒಂದು ಹಸಿರು ಕ್ರಾಂತಿ ಆರಂಭ ಆಗುತ್ತೆ ನಮ್ಮ ಭಾರತದಲ್ಲಿ. ಹೌದಲ್ವಾ? 1966 1969ವರೆಗೆ ಅಲ್ವಾ ಈ ಒಂದು ಹಸಿರು ಕ್ರಾಂತಿ ಇರೋದು ನಮ್ಮ ಭಾರತದಲ್ಲಿ. ಯಾವ್ಯಾವ ರಾಜ್ಯದಲ್ಲಿ? ಸರಿ, ಒಂದು ಪಂಜಾಬ್ ಮತ್ತು ಹರಿಯಾಣ ಅಂತ ಹೇಳ್ತೀವಿ. ಯಾವ್ಯಾವ ಬೆಳೆಗಳು? ಸರಿ, ಒಂದು ಗೋಧಿ ಮತ್ತು ಭತ್ತ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ಯಾವ ವ್ಯಕ್ತಿಗಳು ಅಂತ ಕೇಳ್ಬೋದು ನಿಮಗೆ. ಯಾರು ಸರಿ? ಒಂದು ಸ್ವಾಮಿನಾಥನ್ ಅವರು, ಇನ್ನೊಂದು ಸುಬ್ರಹ್ಮಣ್ಯನ್ ಅವರು ಅಂತ ಹೇಳ್ತೀವಿ. ಸೊ ಸಿಂಪಲ್ ಅಲ್ವಾ? ಕಾನ್ಸೆಪ್ಟ್ನ ಲಿಂಕ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಟಚ್ ಕೊಟ್ರಿ ಅಂತಂದರೆ ಅದು ನಿಮಗೆ ಟಚ್ ಕೊಟ್ಟು ನಿಮಗೆ ರಿಫ್ರೆಶ್ ಮಾಡುತ್ತೆ. ಸೊ ನೀವು ಅದಕ್ಕೆ ಟಚ್ ಕೊಡಲಿಲ್ಲ, ನೀವು ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿಲ್ಲ. ನಾನು ಎಲ್ಲವೂ ಸಹ ನೆನ್ಪಿಟ್ಕೊಳ್ತೀನಿ. ನಂದು 5 TB ಇದೆ ನಂದು ಮೆಮರಿ, ನಂದು 10 TB ಇದೆ, ನಂದು 100 TB ಇದೆ ಅಂತಂದರೆ ನಿಮ್ಮ ಮೈಂಡ್ ತೊಗೊಳ್ಳಲ್ಲ ಅದಕ್ಕೆ. ಓಕೆ, ಇದೇನೋ ಬಗ್ಗಿರ್ಬೋದು ಅಂತ ಸೊ ಹೊರಗೆ ಹಾಕಿಬಿಡುತ್ತೆ ಅದು. ಓಕೆ, ಬಗ್ಗಿದೆ, ಸ್ವಲ್ಪ ರಿಫ್ರೆಶ್ ಮಾಡು ನಿನ್ನ ಒಂದು ಪೆನ್ ಡ್ರೈವಿಗೆ ಅಂತ ಹೇಳುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲಿಂಕ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ನೆನ್ಪಿಡ್ತದೆ. ಓಕೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಷ್ಟೇ. ಈ ಎಕ್ಸಾಮ್ಗೆ ಅಂತ ಮಾತ್ರ ಅಲ್ಲ, ಈ ಎಕ್ಸಾಮ್ ನೀವು ಪಾಸ್ ಆಗ್ಬೋದು ಬೇಗ. ಬಟ್ ಬೇರೆ ಮತ್ತೆ ನೀವು ಅಪ್ಗ್ರೇಡ್ ಆಗಬೇಕು ಅಂತಂದರೆ ಅದಕ್ಕೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ SSGD 5th May ಸೆಕೆಂಡ್ ಶಿಫ್ಟಲ್ಲಿ ಕೇಳಲಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹೇಳ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡಿದ್ದೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.